ಭಾಳ ಚರ್ಚೆ ಆಗ್ತಾ ಇದೆ. 2013 ಸರ್ವೆ ಮಾಡಿದ್ರು. ಈಗ ಅದನ್ನ ತಗೊಂಡು ಬರ್ತಾ ಇದ್ದಾರೆ. ಬಹಳಷ್ಟು ಜಾತಿಗಳ ಸಂಖ್ಯೆಯನ್ನು ಕಡಿಮೆ ತೋರಿಸ್ತಾ ಇದ್ದಾರೆ. ಅದರಲ್ಲೂ ವೀರಶೈವ ಲಿಂಗಾಯತ ಏನು ಜಾತಿ ಇದ್ದಾರೆ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ತೋರಿಸ್ತಾರೆ. ಅದರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಧ್ಯಮಗಳಲ್ಲಿ ಸಮುದಾಯಗಳಲ್ಲಿ ನಡೀತಾ ಬಂದಿದೆ. ಅವಶ್ಯಕವಾಗಿ ಮುಂದುವರೆದು ಹೇಳಬೇಕು ಅಂದರೆ ಅದನ್ನು ಮರುಗಣತಿ ಮಾಡಲಿಕ್ಕೆ ಆದೇಶ ಮಾಡೋದು ಎಲ್ಲಕ್ಕಿಂತಲೂ ಹೆಚ್ಚು ಒಳ್ಳೆಯದು. ಯಾಕಂದರೆ ಈಗ ಆಗಿರುವಂಥ ಗಣತಿ ಬಗ್ಗೆ ಯಾರಿಗೂ ಅಷ್ಟು ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ. ಜೊತೆಗೆ ಎಲ್ಲರನ್ನು ಸರಿಯಾಗಿ ಸಂಪರ್ಕ ಮಾಡಿಲ್ಲ. ಆ ಕಾರಣಕ್ಕೆ ಅದು ಅವೈಜ್ಞಾನಿಕವಾಗಿರುವಂಥ ಒಂದು ವರದಿ ಆಗಿದೆ. ಅದನ್ನು ಮತ್ತೊಮ್ಮೆ ಮರುಗಣತಿ ಮಾಡಿ ಜಾರಿಗೆ ತರಲಿ ಅನ್ನುವಂತಹ ಅಭಿಪ್ರಾಯ ನಮ್ಮದು ಇದೆ, ಸಮುದಾಯದ ಎಲ್ಲ ಮಠಾಧೀಶರದು ಮತ್ತು ಪ್ರಾತಿನಿಧಿಕ ಸಂಸ್ಥೆಯಾಗಿರುವಂಥ ಅಖಿಲ ಭಾರತ ವೀರಶೈವ ಮಹಾಸಭೆಯದ್ದು ಕೂಡ ಇದೇ ಅಭಿಪ್ರಾಯ ಇದೆ. ಆ ಅಭಿಪ್ರಾಯವನ್ನು ನಾವು ಬೆಂಬಲಿಸ್ತೇವೆ. ಈ ಬಗ್ಗೆ ಸಮಾಜದ ಹಿರಿಯರು ಮತ್ತು ಮಠಾಧೀಶರ ಜೊತೆಗೆ ನಾವೆಲ್ಲ ಮತ್ತೆ ಚರ್ಚೆ ಮಾಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಣಯವನ್ನು ತಗೊಳ್ತೀವಿ. 200 ಕೋಟಿ ರೂಪಾಯಿ ಇದಕ್ಕಾಗಿ ಖರ್ಚು ಮಾಡಲಾಗಿದೆ. ಆಮೇಲೆ ಸ್ವತಃ ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರೇ ಇದನ್ನು ಒಪ್ಪಿಕೊಳ್ತಾರೆ. ಈ ಜಾತಿ ಗಣತಿಯಿಂದ ನಮ್ಮ ಸಮುದಾಯ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಕರ್ನಾಟಕದ ಬಹುತೇಕ ಬಹಳಷ್ಟು ಸಮುದಾಯಗಳು, ಅದರಲ್ಲೂ ಮುಂದುವರಿದ ಸಮುದಾಯಗಳು ಈ ಗಣತಿಯ ಬಗ್ಗೆ ಅಷ್ಟು ಸಮಾಧಾನ ಇಲ್ಲ. ಅದಕ್ಕೆ ಆ ದಿಶೆಯಲ್ಲಿ ನಮ್ಮ ಸಮುದಾಯದ ಮುಖಂಡರ ಜೊತೆಗೆ ಮಠಾಧೀಶರ ಜೊತೆಗೆ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ನಾವು ತೊಗೊಂಡು ಹೋಗಬೇಕು, ಒಂದು ವೇಳೆ ಅವ್ರು ಮಾಡೇ ತೀರ್ತೀವಿ ಅನ್ನೋ ಜಿದ್ದಿಗೆ ಬಿದ್ದರೆ ಅದನ್ನು ಯಾವ ರೀತಿ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಕೊಡಬೇಕು ಮತ್ತು ಮರುಗಣತಿಗೆ ಯಾವ ರೀತಿ ಆದೇಶ ಮಾಡಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಅಲ್ಪಸಂಖ್ಯಾತರನ್ನ ಬಹುಸಂಖ್ಯಾತರನ್ನಾಗಿ ತೋರಿಸುವ ಒಂದು ಕೆಲಸಕ್ಕೆ ಸರ್ಕಾರ ಮುಂದಾಗ್ತಿದೆಯಾ ಕಾಂಗ್ರೆಸ್ ಸರ್ಕಾರ? ಯಾಕೆಂದ್ರೆ 2013ರಲ್ಲಿ ಆಗಿರುವಂತಹ ಸರ್ವೆಯನ್ನು 2025ರಲ್ಲಿ ಬಿಡುಗಡೆ ಮಾಡಿ 25 ಸಮುದಾಯವನ್ನು ತೋರಿಸ್ತಾರೆ. ಸರಿಯಾದ ಕ್ರಮ ಅಲ್ಲ ಇದು ಸರಿಯಾದ ಅಲ್ಲ ಮತ್ತು ಇದು ಸರಿಯಾಗಿಯೂ ಇಲ್ಲ. ಈಗಾಗಲೇ ಮಹಾಸಭೆ ಅಧಿವೇಶನದಲ್ಲೇ ಅದನ್ನು ಘಂಟಾಘೋಷವಾಗಿ ಅಧಿವೇಶನದ ಮೂಲಕನ ಆ ಬಗ್ಗೆ ವಿರೋಧವನ್ನು ಸೂಚಿಸಿ ಆಗಿದೆ. ಆದರೂ ಕೂಡ ಇದನ್ನು ಮತ್ತೆ ಮುಂತರುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ಸ್ವಾಗತಾರ್ಹ ಅಲ್ಲ. ವೀರಶೈವ ಮಹಾಸಭೆ ಇದನ್ನು ಯಾವ ರೀತಿಯಾಗಿ ಮಹಾಸಭೆಯವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ, ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದೀವಿ. ಎಲ್ಲರೂ ಕೂಡ್ಕೊಂಡು ಚರ್ಚೆ ಮಾಡಿ ಇದಕ್ಕೇನಾದರೂ ಒಂದು ಮಾಡೋಣ ಅನ್ನುವಂಥ ಒಂದು ಹಂತದಲ್ಲಿ ಎಲ್ಲರೂ ಇದ್ದಾರೆ. ಚರ್ಚೆ ನಂತರ ಏನು ನಿರ್ಣಯ ಆಗತ್ತೆ ಮತ್ತೆ ನಾವು ಹೇಳ್ತೀವಿ.